ನಿಮ್ಮದೇ ಆದಂತಹ ಮನಿಮಾತು ಕನ್ನಡ ಚಾನಲ್ಗೆ ತಮಗೆ ಹಾರ್ದಿಕ ಸ್ವಾಗತ. ಇವತ್ತು ನಾವು ಎರಡು ಪೈಸೆಯ ಬಗ್ಗೆ, ರೂಪಾಯಿ ಅಲ್ಲ, ಪೈಸೆ ಅಂತಕ್ಕಂಥದ್ದು ಬರ್ತಾನಿಲ್ಲ ನೋಡ್ರಿ ಬಾಯಿಗೆ, ಅಂದರೆ 2 ಪೈಸೆಯ ಈ ನಾಣ್ಯದ ಬಗ್ಗೆ ನಾವು ಮಾತಾಡೋಣಂತೆ. ಇದು 1 ಗ್ರಾಮು ತೂಕದ 20 mm ಸುತ್ತಳತೆಯ ಅಲ್ಯೂಮಿನಿಯಂ ಮೆಗ್ನೀಷಿಯಂನ ಕಾಯಿನು 1965ರಿಂದ 1979ರವರೆಗೆ ಈ ಕಾಯಿನು ಚಲಾವಣೆ ನಡೆದಿತ್ತು. ತಮ್ಮಲ್ಲಿ ಸ್ವಲ್ಪ ಜನ ಇದನ್ನು ಬಳಸಿರ್ಬೋದು. ನಾನಂತೂ ಬಳಸಿಲ್ಲ. ನಾನು 5 ಪೈಸೆ 10 ಪೈಸೆ ಬಳಸಿರ್ತಕ್ಕಂಥ ನೆನಪಿದೆ. ಬಟ್ 2 ಪೈಸೆ 1 ಪೈಸೆ 3 ಪೈಸೆ ಇವನ್ನ ನಾನು ಬಳಸಿಲ್ಲ. ಆದರೆ ಸುಮಾರು 10 ವರ್ಷದಿಂದ ಇದರ ಒಂದು ಲಾಟು 10 ವರ್ಷದ ಹಿಂದೆ ನಾನು ಕೊಂಡ್ಕೊಂಡಿದ್ದೆ. ಅದರಲ್ಲಿ ಇವು 2 ಕಾಯಿನ್ಗಳು 1969ರ ಮಿಂಟ್ನ ಅವಶ್ಯಕತೆ ಇಲ್ಲ. ಯಾಕಂದರೆ 69ರಲ್ಲಿ ಸಿಂಗಲ್ ಮಿಂಟ್ ಕಾಯಿನ್ಗಳು ಇವು, ಮುಂಬೈ ಮಿಂಟಿಂದ ಮಿಂಟ್ ಆಗಿರ್ತಕ್ಕಂತಹ ಕಾಯಿನ್ಗಳು, ಬಾಂಬೆ ಅಂತಿದ್ರು ಆಗಿನ ಕಾಲಕ್ಕೆ. ಆ ಕಾಯಿನ್ಗಳು, ಈ ಕಾಯಿನ್ಗಳು ಇದನ್ನು ನಾನು ಏನಕ್ಕೆ ಬರೆದಿದ್ದೆ ಅಂದರೆ, ಹೋದ ವರ್ಷ ಒಂದು ಸಣ್ಣ ಕಾಯಿನ್ ಎಕ್ಸಿಬಿಷನಲ್ಲಿ ಒಂದು ಸ್ಟಾಲ್ ಹಾಕಿದ್ದೆ, ಅಲ್ಲಿ ಮಾರೋಣ ಅಂತ ಇಟ್ಟಿದ್ದೆ. ಬಟ್ ಅಲ್ಲಿ ಮಾರಾಟ ಆಗಲಿಲ್ಲ. ಮತ್ತು ಅವತ್ತು ಹಾಕಿರ್ತಕ್ಕಂಥ ಬಂಡವಾಳ ಕೂಡ ಅಲ್ಲಿ, ಅಂದರೆ ನಾವು ಆ ಒಂದು ಅಂಗಡಿ ಹಾಕೋದಕ್ಕೆ, ಸ್ಟಾಲ್ ಹಾಕೋದಕ್ಕೆ ಬಾಡಿಗೆ ಅವೆಲ್ಲ ಕೊಡ್ತೀವಲ್ವ, ಅದೆಲ್ಲವೂ ಕೂಡ ಲಾಸ್ ಆಗಿತ್ತು. ಇರಲಿ, ಆ ವಿಷಯ ಪಕ್ಕಕ್ಕೆ ಇಡೋಣಂತೆ. ಈ ಕಾಯಿನ್ನು ಅಲ್ಯೂಮಿನಿಯಂ ಮೆಗ್ನೀಷಿಯಂನಲ್ಲಿ ಇರೋದ್ರಿಂದ ನಾನು ಇದನ್ನು ಇಷ್ಟೊಂದು ಜೋಪಾನ ಮಾಡಬೇಕಾಗಿ ಬಂತು. ಅಂದರೆ ಇದರಲ್ಲಿ ಮೊದಲಿಗೆ ಒಂದು ಕವರಲ್ಲಿ ಇದಿದೆ, ಇದು ಮೇಲಿನ ಕವರ್ನ ನಾನು ರಿಮೂವ್ ಮಾಡ್ತಿದ್ದೀನಿ. ಮತ್ತು ಇದರಲ್ಲಿ ಹೋಲ್ಡರಲ್ಲಿ ಹಾಕಿಟ್ಟಿದ್ದೀನಿ. ಅದರಲ್ಲಿ ಮತ್ತೆ ಇನ್ನೊಂದು ಕವರ್ ಇದೆ, ಇದರಲ್ಲಿ ಮತ್ತೊಂದು ಕವರ್ ಇದೆ, ಅದನ್ನು ಕೂಡ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ರಿ, ಹೀಗೆ ಅದನ್ನು ಜೋಪಾನ ಮಾಡಿರ್ತಕ್ಕಂಥದ್ದು. ಯಾಕೆ ಅಂದರೆ ಇವು ಅಲ್ಯೂಮಿನಿಯಂ ಮೆಗ್ನೀಷಿಯಂನ ಕಾಯಿನ್ಗಳಾಗಿರೋದ್ರಿಂದ ತುಂಬ ಬೇಗ ಏನಾಗ್ತವೆ, ಹಾಳಾಗ್ತವೆ. ಆದ್ದರಿಂದ ಇವನ್ನ ಇಷ್ಟು ನಾವು ಜೋಪಾನ ಮಾಡಬೇಕು. ಇದು ಈ ಸ್ಟೇಜಲ್ಲಿ ಇದೆ. ಅಂದರೆ ನಮಗೆ ಸಿಕ್ಕ ನಂತರ ಈ ಕಾಯಿನ್ಗಳು ಮತ್ತು ಹಾಳಾಗ್ದಂಗೆ ನಾವು ಇವನ್ನ ಕಾಪಿಟ್ಕೊಳ್ಬೇಕಾದಂತಹ ಅವಶ್ಯಕತೆ ನಮಗಿದೆ. ಇಲ್ಲಿ ಭಾರತ್, ಇಂಡಿಯಾ ಅಂತಕ್ಕಂಥದ್ದು ನೋಡ್ತಾ ಇದ್ದೀರಾ. ಮತ್ತು ಇಲ್ಲಿ ನಮ್ಮ ಅಶೋಕ ಎಂಬ್ಲಮ್ನ ನೀವು ನೋಡ್ತಾ ಇದ್ದೀರಾ. 1969ರ ಯಾವ ಮಿಂಟ್ ಮಾರ್ಕ್ ಇದು? ಕಾಜು ಕಟ್ಲಿ ಥರ ಇದೆ ಅಲ್ವಾ? ಅಂದರೆ ಡೈಮಂಡ್ ಮಿಂಟ್ ಮಾರ್ಕು, ಮುಂಬೈ ಮಿಂಟ್ ಮಾರ್ಕು. ಪೈಸೆ ಅಂತ ಇದೆ, ಹಿಂದಿಯಲ್ಲೂ ಇದೆ, ಅಂದರೆ ದೇವನಗರಿಯಲ್ಲೂ ಇದೆ, ಮತ್ತು ಇಂಗ್ಲೀಷಲ್ಲೂ ಕೂಡ ಇದೆ. 2 ಲೆಜೆಂಡ್ ಇಲ್ಲಿ ಕಾಣಿಸ್ತಾ ಇದೆ. ಈ ಥರದ ಕಾಯಿನ್ಗಳು ಬರೋದಕ್ಕಿಂತ ಮುಂಚೆ ಕಾಪರ್ ನಿಕ್ಕಲ್ನ ಕಾಯಿನ್ಗಳು ಬರ್ತಾಯಿದ್ವು. ಅವು 3 ಗ್ರಾಮ್ ತೂಕದಲ್ಲಿ ಇರ್ತಾಯಿದ್ವು. 18 mm ನೋಡೋದಕ್ಕೆ ಇದಕ್ಕಿಂತ ಚಿಕ್ಕದಾಗಿ ಕಾಣಿಸ್ತಾ ಇದ್ವು. ಬಟ್ ಇದಕ್ಕಿಂತ 3 ಪಟ್ಟು ತೂಕ ಜಾಸ್ತಿ ಇರ್ತಾಯಿದ್ವು. ಆ 2 ಪೈಸೆಯಲ್ಲಿ ಯಾವುದೇ ಅಪರೂಪದ ನಾಣ್ಯ ಇಲ್ಲ. ಅದು ನೋಡೋದಕ್ಕೆ ಚೆಂದ ಕಾಣಿಸುತ್ತೆ, ಆದರೆ ಅದರಲ್ಲಿ ಅಪರೂಪದ ನಾಣ್ಯ ಇಲ್ಲ. ಬಟ್ ಈ ನಾಣ್ಯ ಇವತ್ತು UNC ಕಂಡೀಷನ್, ಇದು ವೆರಿ ಫೈನ್ ಅಂತ ಕರಿಬೋದು, ಎಕ್ಸ್ಟ್ರಾ ಫೈನ್ ಅಂತ ಕರಿಬೋದು. ಆದರೆ UNC ಕಂಡೀಷನಲ್ಲಿ ಇದರ ಬೆಲೆ ಈಗ 4,000 ರೂಪಾಯಿ ಆಗಿದೆ. 4,000 ರೂಪಾಯಿ ಅಂದರೆ ₹1 ಇವು 50 ನಾಣ್ಯಗಳು ಬರೆದಂದರೆ 4,000 ರೂಪಾಯಿ ಆಗಿದೆ ಈ ಒಂದು ಕಾಯಿನ್ನು. ಒಂದು ಕಾಯಿನ್ನು 4,000 ರೂಪಾಯಿ ಅಂದರೆ ಎಷ್ಟು ಪಟ್ಟು ಹೆಚ್ಚು ನೋಡ್ರಿ, ಎಷ್ಟು ಪಟ್ಟು ಹೆಚ್ಚು. ₹1ಗೆ 50 ನಾಣ್ಯ, 2 ಪೈಸೆ ಅಂದರೆ 100 ಪೈಸೆಗೆ ಒಂದು ಇದಂದರೆ ಅಷ್ಟು ಅಪರೂಪದ ನಾಣ್ಯ ಇದು. ಯಾಕಂದರೆ ಸಿಂಗಲ್ ಮಿಂಟಿಂದ ಬಂದಿದ್ದು ತುಂಬ ಕಡಿಮೆ ಸಂಖ್ಯೆಯಲ್ಲಿ ಇವು ಮಿಂಟಾಗಿದ್ದು. ನನಗೂ ಕೂಡ ಇವು 1-1.5 ಸಾವಿರ ಕಾಯಿನ್ಗಳ ಲಾಟಲ್ಲಿ ಇವು 2 ಕಾಯಿನ್ನು ನನಗೆ ಸಿಕ್ಕಿರ್ತಕ್ಕಂಥದ್ದು. ಅದಕ್ಕೋಸ್ಕರ ನಾನು ಇಷ್ಟೊಂದು ಜೋಪಾನ ಮಾಡಿರ್ತಕ್ಕಂಥದ್ದು. ಈ ಕಂಡೀಷನ್ನು ಇದಕ್ಕಿಂತ ಇದು ಸ್ವಲ್ಪ ಕಡಿಮೆ ಇರೋದ್ರಿಂದ ಇದು 800 ರೂಪಾಯಿ ಅಂತೇಳಿ, ಅದನ್ನು 900 ರೂಪಾಯಿ ಅಂತೇಳಿ ಮಾರೋಣ ಅಂತ ಅಂದ್ಕೊಂಡಿದ್ದೆ. ಇದು ಮಾರಾಟ ಆಗ್ತಿದ್ದೇ ಒಳ್ಳೆಯದಾಯಿತು. ಈಗ ಇವುಗಳ ಬೆಲೆ ಇನ್ನೂ ಜಾಸ್ತಿ ಆಗ್ತಾನೇ ಇದೆ. ಇವು ಇನ್ನೂ, ಯಾಕಂದರೆ ಇವು ತುಂಬ ಕಡಿಮೆ ಮಿಂಟಾಗಿದ್ದಾವೆ ಒಂದು. ಇನ್ನೊಂದು, ಇವು ಬೇಗ ಹಾಳಾಗೋದ್ರಿಂದ ಜನರ ಹತ್ರ ತುಂಬ ಕಡಿಮೆ ಸಂಖ್ಯೆಯಲ್ಲಿ ಇವು ಗ್ರಾಹಕರ ಹತ್ರ ಇದ್ದಾವೆ. ಹಾಗಾಗಿ ಈಗ ಇದರ ಬೆಲೆ 4,000 ರೂಪಾಯಿ ಇದ್ದರೂ ಕೂಡ ಮುಂದೆ ಇನ್ನೂ ಜಾಸ್ತಿ ಆಗೋ ಅವಕಾಶ ಇದೆ. ಹಾಗಾಗಿ ತಮ್ಮ ಹತ್ರ ಇದ್ದರೆ ಈ ಒಂದು ವಿಡಿಯೋ ಮಾಡ್ತಕ್ಕಂಥ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ನೀವು ಸಹ ಇದನ್ನು ಜೋಪಾನ ಮಾಡಿ ಇಡ್ರಿ. ಯಾವುದೇ ಕಾರಣಕ್ಕೂ ಕೂಡ ಯಾವ ಕಾರಣಕ್ಕೂ ಕೂಡ ಇದನ್ನು ಏನಂತಾರೆ, ಹಾಳಾಗೋದಕ್ಕೆ ಬಿಡದೆ ಅದನ್ನ ತುಂಬ ಚೆನ್ನಾಗಿ ಕಾಪಿಟ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಒಳ್ಳೆಯ ನಾಣ್ಯ, 2 ಪೈಸೆ ನಾಣ್ಯಕ್ಕೆ 4,000 ರೂಪಾಯಿ ಅಂದರೆ ಎಷ್ಟು ಪಟ್ಟು ಹೆಚ್ಚು ಅಮೌಂಟು ಅಂತಕ್ಕಂಥದ್ದನ್ನು ತಾವು ಗ್ರಹಿಸ್ಬೋದು. ಈ ಥರದ ಅಪರೂಪದ ನಾಣ್ಯಗಳಿಗೆ ಯಾವತ್ತೂ ಕೂಡ ಒಂದೊಳ್ಳೆ ಅಪ್ರಿಸಿಯೇಷನ್ನು, ಒಂದೊಳ್ಳೆ ಬೆಲೆ ಮೌಲ್ಯ ಸಿಕ್ಕೇ ಸಿಗುತ್ತೆ.
ಹಾಗೂ ಕೂಡ ಈ ಥರದ ನಾಣ್ಯಗಳನ್ನು ನಮ್ಮ ಮುಂದಿನ ತಲೆಮಾರಿಗೆ ತಲುಪಿಸ್ತಕ್ಕಂಥ ಜವಾಬ್ದಾರಿ ಕೂಡ ನಮ್ಮದೇ ಆಗಿದೆ. 1969 ಸಿಂಗಲ್ ಮಿಂಟ್ ಕಾಯಿನು, ಇಲ್ಲಿ ನೀವು ಮಿಂಟ್ ಮಾರ್ಕ್ ನೀವು ನೋಡ್ತಾ ಇದ್ದೀರಾ. ಮಿಂಟ್ ಮಾರ್ಕು ನೋಡದೇ ಇದ್ದರೂ ಕೂಡ 69 ಅಂತ ಇದ್ದರೆ ಸಾಕು, ಯಾಕಂದರೆ ಆ ವರ್ಷ ಅದೊಂದೇ ಮಿಂಟಿಂದ ಮಿಂಟ್ ಆಗಿರ್ತಕ್ಕಂಥದ್ದು. ಮತ್ತು 1965 ಕಾಯಿನ್ಗಳು ಸ್ವಲ್ಪ ಸ್ಕೇರ್ ಮಟ್ಟದವು. ಮತ್ತು ಕೊನೆಯ 1979 ಕಾಯಿನು ಇದೇ ಥರ ಇರತಕ್ಕಂತಹ ಕೊನೆಯ ನಾಣ್ಯ, ಅದು ಕೂಡ UNC ಕಂಡೀಷನಲ್ಲಿ ಒಂದು ₹500 ಬೆಲೆಯನ್ನು ಇಂದಿನ ದಿನಗಳಲ್ಲಿ ಅದು ಬಾಳ್ತಾ ಇದೆ. ಮತ್ತು ಇನ್ನೊಂದು ಹೊಸ ಕಾಯಿನ್ ಬಗ್ಗೆ, ಹೊಸ ನ್ಯೂಮಿಸ್ಮ್ಯಾಟಿಕ್ನ ವಿಷಯದ ಜೊತೆಗೆ ಮತ್ತೆ ಭೇಟಿಯಾಗೋಣಂತೆ. ಧನ್ಯವಾದಗಳು.